ಡೆಲಿವರಿಯ ನಂತರದ ಬಾಣಂತನ ಟೈಮಲ್ಲಿ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಲ್ಲಿ ಅದು ನಾರ್ಮಲ್ ಡೆಲಿವರಿ ಆಗಿರಬಹುದು ಅಥವಾ ಸಿಸೇರಿಯನ್ ಡೆಲಿವರಿ ಆಗಿರಬಹುದು, ಹಲವಾರು ಕಡೆ ಕೆಲವೊಂದು ರಾಂಗ್ ಪ್ರಾಕ್ಟೀಸ್ ಅಥವಾ ತಪ್ಪು ಆಚರಣೆಗಳಿರುತ್ತೆ. ಇದರಿಂದ ತಾಯಿ ಮತ್ತೆ ಮಗುವಿನ ಮೇಲೆ ದುಷ್ಪರಿಣಾಮಗಳು ಬೀರುತ್ತೆ. ಅದರಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳೋದು ಏನು ಅಂತಂದ್ರೆ, ತಾಯಿಗೆ ನಿರ್ಬಂಧಿತವಾಗಿ ನೀರನ್ನ ಕೊಡುವಂಥದ್ದು. ಅಂದ್ರೆ ಕೆಲವೊಂದ್ ಕಡೆ ಏನು ಅಂತಂದ್ರೆ ದಿನಕ್ಕೆ 1 ಲೋಟ ನೀರು ಮಾತ್ರ ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನೀರು ಸೇರ್ಕೊಂಡ್ಬಿಟ್ಟು ಮುಖ ಊದ್ಕೊಂಡ್ಬಿಡುತ್ತೆ ಅಥವಾ ಹೊಟ್ಟೆ ಉಬ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಅಥವಾ ತಾಯಿಗೆ ಥಂಡಿ ಆಗೋದು ಅಥವಾ ಮಗುವಿಗೆ ಥಂಡಿ ಆಗಬಹುದು ಅಂತ ಹೇಳ್ತಾರೆ, ಅಥವಾ ತಾಯಿಯ ಎದೆ ಹಾಲು ಡೈಲ್ಯೂಟ್ ಆಗ್ಬಿಡುತ್ತೆ ಮೇಡಮ್, ಆ ಕಾರಣಕ್ಕೆ ನಾವು ನೀರನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಇದ್ಯಾವುದು ಕೂಡ ಕರೆಕ್ಟ್ ಅಲ್ಲ. ಓಕೆನಾ? ಈಗ ಡೆಲಿವರಿ ಆದ ನಂತರ ತಾಯಿಗೆ ಏನಿಲ್ಲ ಅಂತಂದ್ರೆ ಮಿನಿಮಮ್ 500 ml ಅಷ್ಟು ಬ್ಲಡ್ ಲಾಸ್ ಆಗಿರುತ್ತೆ, ಫ್ಲೂಯಿಡ್ ಲಾಸ್ ಆಗಿರುತ್ತೆ. ತಾಯಿಯ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗ್ಬಿಟ್ಟಿರುತ್ತೆ. ಈಗ ಆಲ್ರೆಡಿ ಕಮ್ಮಿ ಆಗಿರುವಂತಹ ವ್ಯಕ್ತಿಗೆ ನೀವು ಮತ್ತೆ ನೀರನ್ನ ರೆಸ್ಟ್ರಿಕ್ಟ್ ಮಾಡಿದ್ರೆ ತಾಯಿ ಹೆಚ್ಚು ಡಿಹೈಡ್ರೇಷನ್ಗೆ ಹೋಗಿ ಅವರಿಗೆ ಹೆಚ್ಚು ತಲೆನೋವು ಬರಬಹುದು ಅಥವಾ ಎಷ್ಟು ಯೂರಿನ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಜೊತೆಗೇನು ಹಾಲಿನ ಉತ್ಪಾದನೆ ಕೂಡ ಕಮ್ಮಿ ಆಗಿ ಆಕಿ ಮಗುವಿಗೆ ಹಾಲನ್ನ ಸರಿಯಾಗಿ ಕುಡಿಸದೆ ಹೋಗೋದಿಕ್ಕೂ ಕೂಡ ಕಾರಣ ಆಗಬಹುದು. ಸೊ ಹಾಗಾಗಿ ದಯವಿಟ್ಟು ನೀವು ಅಟ್ಲೀಸ್ಟ್ ತಾಯಿಗೆ 3 to 4 ಲೀಟರ್ಸ್ ಆಫ್ ಫ್ಲೂಯಿಡ್ಸ್, ಅದು ಯಾವುದೇ ರೂಪದಲ್ಲಿ ಆಗಿರಬಹುದು, ನೀರು ರೂಪದಲ್ಲಿ ಆಗಿರಬಹುದು, ಹಾಲಿನ ರೂಪದಲ್ಲಿ, ಮಜ್ಜಿಗೆ ರೂಪದಲ್ಲಿ, ಎಳನೀರು ರೂಪದಲ್ಲಿ ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸಸ್ ಸಹ ಕೊಡಬಹುದು. ಇನ್ನು ಕೆಲವ್ರು ಏನಂತ ಹೇಳ್ತಾರೆ ಅಂದ್ರೆ, ಈ ಫ್ರೂಟ್ಸ್ ತಗೊಳ್ಳೋದ್ರಿಂದ ಮಗುಗೆ ಅಗೇನ್ ಥಂಡಿ ಆಗಬಹುದು ಅಂತ ಹೇಳ್ತಾರೆ. ನೋಡಿ, ಯಾವುದೇ ರೀತಿಯಂತ ಕೋಲ್ಡ್ ತಾಯಿಗೆ ಆಗಿರಬಹುದು ಅಥವಾ ಮಗುಗೆ ಆಗಿರಬಹುದು, ಅದು ವೈರಲ್ ಇನ್ಫೆಕ್ಷನ್ಸ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ನಿಂದ ಆಗುತ್ತೆ ಹೊರತು ನಾವು ತಗೊಳ್ಳುವಂತಹ ನೀರಿಂದ ಆಗ್ಲಿ ಅಥವಾ ಈ ಹಣ್ಣಿನಿಂದ ಆಗ್ಲಿ ಅಲ್ಲ. ಇನ್ನು ಕೆಲವೊಬ್ರು ಏನು ಅಂತಂದ್ರೆ, ಈಗ ನಿಮಗೆ ಗೊತ್ತಿರುತ್ತೆ ಕೆಲವೊಂದು ಹಣ್ಣುಗಳನ್ನ ತಿಂದ್ರೆ ನಿಮಗೆ ಶೀತ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಆಪಲ್ ಎಲ್ರಿಗೂ ಅದು ಸೆಟ್ ಆಗೋದಿಲ್ಲ, ಕೆಲವೊಬ್ಬರಿಗೆ ತಗೊಂಡ್ರೆ ಅದು ಶೀತ ಆಗುತ್ತೆ. ಅಂತ ಹಣ್ಣುಗಳನ್ನ ನೀವು ಅವಾಯ್ಡ್ ಮಾಡಬಹುದು. ಬಟ್ ನಿಮ್ಗೆ ಯಾವುದೇ ಹಣ್ಣಿಗೂ ಮೊದ್ಲಿಂದನೂ ನಿಮ್ಗೆ ಶೀತ ಆಗೋದು ಅಥವಾ ಹೀಟ್ ಆಗೋದು ಆ ರೀತಿಯಂತದ್ದಿಲ್ಲ ಅಂತಂದ್ರೆ ನೀವು ಕಾನ್ಫಿಡೆಂಟ್ ಆಗಿ ಎಲ್ಲಾ ರೀತಿಯಂತ ಹಣ್ಣು ಮತ್ತೆ ತರಕಾರಿನ ತಿನ್ಬಹುದು. ಇನ್ನು ಎರಡನೇದೇನು ಅಂತಂದ್ರೆ, ಸಪ್ಪೆ ಊಟ ಕೊಡುವಂಥದ್ದು. ಕೆಲವೊಂದು ಕಡೆ ಇದನ್ನ ಒಂದು 5 days ಕೊಟ್ರೆ, ಇನ್ನು ಕೆಲವು ಕಡೆ 4-5 ತಿಂಗಳ ತನಕ ಆಗಿದ್ರು ಸಹ ಅವ್ರಿಗೆ ಬರೀ ಸಪ್ಪೆ ಊಟ ಮಾತ್ರ ಕೊಡ್ತಿರ್ತಾರೆ. ಅಂದ್ರೆ ಅನ್ನನ ತುಪ್ಪದ ಜೊತೆ ಮಿಕ್ಸ್ ಮಾಡಿ ಅಥವಾ ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ಬಿಟ್ರೆ ಬೇರೆ ಅವ್ರಿಗೆ ಬೇರೆದು ಏನು ಕೂಡ ಕೊಡೋದೇ ಇಲ್ಲ. ಈ ಒಂದು ಆಚರಣೆಗೆ ಅವರು ಕೊಡುವಂತ ಉತ್ತರ ಏನು ಅಂತಂದ್ರೆ, ಮೇಡಮ್ ನಾವು ಸ್ವಲ್ಪ ಸ್ಪೈಸಿ ಫುಡ್, ಖಾರ ಪದಾರ್ಥ ಕೊಟ್ರೆ ಗ್ಯಾಸ್ಟ್ರೈಟಿಸ್ ಆಗಬಹುದು, ಕಾನ್ಸ್ಟಿಪೇಷನ್ ಆಗಬಹುದು ಅಂತ ಹೇಳ್ತಾರೆ. ನೋಡಿ, ಈಗ ಇನ್ ಕೇಸ್ ನಿಮ್ಗೆ ತಗೋತಿರುವಂತ ಆಹಾರದಲ್ಲಿ ಅಥವಾ ಮೊದ್ಲಿಂದನೂ ಯಾವುದೇ ರೀತಿಯಂತ ಗ್ಯಾಸ್ಟ್ರೈಟಿಸ್ ಇಲ್ಲ ಅಂತಂದ್ರೆ ನೀವು ಪ್ರೊಲಾಂಗ್ಡ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ, ನೀವು ಇದೇ ರೀತಿಯಂತಹ ಫುಡ್ ಹ್ಯಾಬಿಟ್ಸ್ ನೀವು ಫಾಲೋ ಮಾಡಿದ್ರೆ 4th 5th month ವರೆಗೂ ನಿಮ್ಗೆ ನಿಶಕ್ತಿ ಉಂಟಾಗುತ್ತೆ, ಮಾಡುವ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ, ಯಾವಾಗ್ಲೂ ಸುಸ್ತಾಗುವಂಥದ್ದು, ಸಂಕಟ ಆಗುವಂಥದ್ದು, ಒಂದು ಉತ್ಸಾಹ ಇಲ್ಲದೆ ಇರುವಂಥದ್ದು ಆ ರೀತಿ ಆಗುತ್ತೆ. ಅಲ್ಲದೆ ಈಗ ನಾವು ಮಗುಗೆ ಇವಾಗ ಹಾಲು ಕೂಡ ಕುಡಿಸಬೇಕಾಗಿರುತ್ತೆ. ಅದಕ್ಕೆಲ್ಲ ನ್ಯೂಟ್ರಿಷನ್ ಎಲ್ಲಿಂದ ಬರುತ್ತೆ? ನೀವು ತೆಗೆದುಕೊಳ್ಳುವಂತ ಆಹಾರದಿಂದ ಬರುತ್ತೆ. ಹಾಗಾಗಿ ನೀವು ಡೆಲಿವರಿಗೂ ಮುಂಚೆ ಏನೇನ್ ಆಹಾರ ತಿಂತಿದ್ರೋ ಅದನ್ನ ಯಾವುದೇ ರೀತಿಯಂತ ಪಥ್ಯ ಇಲ್ಲದೆ ನೀವು ಪಾಲಿಸಬಹುದು. ಇನ್ ಕೇಸ್ ನೀವು ಡಯಾಬಿಟಿಕ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಚ್ಚು ಶುಗರ್ ಇರುವಂತಹ ಪದಾರ್ಥಗಳನ್ನ ಸೇವಿಸ್ಲಿಕ್ಕೆ ಬರೋದಿಲ್ಲ. ಅಲ್ಲದೆ ಹೆಚ್ಚು ಸಿಹಿಯಾದಂತ ಹಣ್ಣುಗಳನ್ನು ಕೂಡ ಸೇವಿಸೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ನಿಮ್ಗೆ ಯಾವುದೇ ರೀತಿಯಂತ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ದಯವಿಟ್ಟು ನೀವು ನಿಮ್ಮ ಆಹಾರ ಪದ್ಧತಿಗಳನ್ನ ಮುಂಚೆದು ಏನಿತ್ತೋ ಅದನ್ನ ನೀವು ಫಾಲೋ ಮಾಡಬಹುದು. ಈ ಗ್ಯಾಸ್ಟ್ರೈಟಿಸ್ ತರ ಪ್ರಾಬ್ಲಮ್ಸ್ ಎಲ್ಲ ಬರ್ತಿದೆ ಅನ್ನೋದಾದ್ರೆ, ಕೆಲವೊಂದು ಯಾಕೆ ಈ ರೀತಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ, ಬಾಣಂತಿಯರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಊಟ ಮಾಡಿಸಿದ ತಕ್ಷಣ ಮಲಗಿಸ್ಬಿಡ್ತಾರೆ. ಸೊ ಹಂಗಾಗಿ ಈ ರೀತಿ ಅಂತನ ಮಾಡಬೇಡಿ. ಅಟ್ಲೀಸ್ಟ್ ನೀವು ಊಟ ಆದಂತಹ 2 hours ಅಪ್ರೈಟ್ ಪೊಸಿಷನ್ ಅಲ್ಲಿ ಇರಬೇಕು. ಅಂದ್ರೆ ಕೂತ್ಕೊಂಡು ಏನಾದ್ರು ಮಾಡೋದು ಅಥವಾ ಓಡಾಡೋದು ಆ ರೀತಿ ಅಂತನ ಮಾಡಬೇಕು. ಊಟ ಮಾಡಿದ ತಕ್ಷಣ ನೀವು ಮಲ್ಕೊಂಡ್ರೆ ಅದು ರಿಗರ್ಜಿಟೇಟ್ ಆಗಿ ಹೊಟ್ಟೆಯಿಂದ ಮತ್ತೆ ಅನ್ನನಾಳಕ್ಕೆ ಬಂದು ಗ್ಯಾಸ್ಟ್ರೈಟಿಸ್ ತರ ಆಗೋ ಸಾಧ್ಯತೆಗಳು ಇರುತ್ತೆ. ಅಲ್ಲದೆ ಇನ್ನು ಏನು ಅಂತಂದ್ರೆ, ಎಲ್ಲಾರ್ಗು ಬ್ರೆಡ್ ತಿನ್ಸೋದು, ಡೈಲಿ ಬ್ರೆಡ್, ಈವ್ನಿಂಗ್ ಅಲ್ಲಿ ಒಂದು ಸ್ನಾಕ್ಸ್ ತರ ಡೈಲಿ ಬ್ರೆಡ್ಸ್ ನ ಕೊಡ್ತಾರೆ. ನೋಡಿ, ಬ್ರೆಡ್ ನ ಏನಕ್ಕೆ ಅಂತಂದ್ರೆ ಕೆಲವೊಂದ್ಸಲ ಬ್ರೆಡ್ ಹೆಚ್ಚು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಆಗೋ ಸಾಧ್ಯತೆಗಳು ಇರುತ್ತೆ.
ಕಾನ್ಸ್ಟಿಪೇಷನ್ ಜೊತೆಗೆ ನಿಮ್ಗೆ ಅನ್ನೆಸೆಸರಿ ವೆಯ್ಟ್ ಗೇನ್ ಆಗುತ್ತೆ, ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಹೆಚ್ಚಿರುತ್ತೆ. ಹಂಗಾಗಿ ದಿನಕ್ಕೆ ಒಂದು 4-5 ಬ್ರೆಡ್ ಆ ತರ ಎಲ್ಲ ಕೊಡ್ತಾರೆ. ಸೊ ಹಂಗಾಗಿ ಈ ರೀತಿಯಂತದನ್ನ ಮಾಡಬೇಡಿ. ಬದಲಾಗಿ ನೀವು ಸ್ನಾಕ್ಸ್ ರೂಪದಲ್ಲಿ ಮೊಳಗೆ ಕಾಳು ತಗೋಬಹುದು, ಡ್ರೈ ಫ್ರೂಟ್ಸ್ ತಗೋಬಹುದು, ಅಥವಾ ಬೇರೆ ಹಣ್ಣುಗಳನ್ನ ತಗೋಬಹುದು. ಬರೀ ಬ್ರೆಡ್ ಕೂಡ ತಗೊಳ್ಳೋದ್ರಿಂದ ನಾನು ಹೇಳ್ದಂಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಅಗೇನ್ ಅನ್ವಾಂಟೆಡ್ ವೆಯ್ಟ್ ಗೇನ್ ಆಗುತ್ತೆ ನಿಮಗೆ ಅಷ್ಟೇ. ಓಕೆ, ಇನ್ನು ಕೆಲವೊಂದು ಆಚರಣೆ ಯಾವುದು ಅಂತಂದ್ರೆ, ಯಾವಾಗ್ಲೂ ಕಾಟನ್ ಅಥವಾ ಹತ್ತಿನ ಕಿವಿಯಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಸ್ಕಾರ್ಫ್ ಕಟ್ಕೊಳ್ಳುವಂಥದ್ದು. ಈಗ ವೆದರ್ ಏನಾದ್ರು ಕೋಲ್ಡ್ ವೆದರ್ ಇದ್ರೆ ನಿಮ್ಗೆ ಕಂಫರ್ಟಬಲ್ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಹಾಕೋಬಹುದು, ಹಾಕೋಬಾರದು ಅಂತಲ್ಲ. ಬಟ್ ಅದೇ ಕೆಲವೊಂದ್ ಕಡೆ ಅನ್ನೆಸೆಸರಿಯಾಗಿ ಫೋರ್ಸ್ ಮಾಡ್ತಾರೆ. ಅದು ಮೇ ಜೂನ್ ಅಲ್ಲಿ ಆಗಿದ್ರೆ ಇನ್ನು ಬೇಸಿಗೆ ಹೆಚ್ಚಿರುತ್ತೆ. ಆ ಕಾಲದಲ್ಲೂ ಯಾವಾಗ್ಲೂ ಅವರಿಗೆ ಫೋರ್ಸ್ ಮಾಡಿಲ್ಲ ನೀನು ಹಾಕೊಳ್ಳೇಬೇಕು ಅಂತ ಹೇಳಿ ಕಾಟನ್ ಬಾಲ್ಸ್ ಮತ್ತೆ ಸ್ಕಾರ್ಫ್ ಕಟ್ಕೊಳ್ಳೋದು ಮತ್ತೆ ಸಾಕ್ಸ್ನೆಲ್ಲ ಹಾಕಿಸ್ತಾರೆ. ಅದು ಅವಶ್ಯಕತೆ ಇಲ್ಲ. ನಿಮಗೆ ಕಂಫರ್ಟಬಲ್ ಇಲ್ಲ ಅಂತಂತಂದ್ರೆ ಹಾಕೊಳ್ಳೋ ಅವಶ್ಯಕತೆನೂ ಇಲ್ಲ. ಕೆಲವೊಂದು ಕಡೆ 2-3 ಬ್ಲಾಂಕೆಟ್ ನ ಯಾವಾಗ್ಲೂ ಹೊದ್ಸಿರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಮೇಡಮ್ ಹೆಚ್ಚು ಸ್ವೆಟ್ ಆದ್ರೆ ತಾಯಿಯ ತೂಕನೂ ಕೂಡ ಇಳಿಯುತ್ತೆ ಹೇಳ್ತಾರೆ. ನೋಡಿ, ಸ್ವೆಟ್ಟಿಂಗ್ ಹೆಚ್ಚು ಆದ್ರೆ ಅಗೇನ್ ನಿಮ್ಗೆ ಡಿಹೈಡ್ರೇಷನ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಅಂದ್ರೆ ನೀವು ಕ್ರಮೇಣವಾಗಿ ನೀವು ನಿಮ್ಮ ಎಕ್ಸಸೈಸಸ್ ನ ನೀವು ಸ್ಟಾರ್ಟ್ ಮಾಡಬಹುದು. ಬದಲಾಗಿ ಯಾವಾಗ್ಲೂ ಬ್ಲಾಂಕೆಟ್ ಒದಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯಂತ ಉಪಯೋಗ ಇಲ್ಲ. ಎಸ್ಪೆಷಲಿ ಅದು ಸಮ್ಮರ್ ಟೈಮ್ಸ್ ಅಲ್ಲಿ, ಅದೇ ನಾನು ಹೇಳಿದ್ನಲ್ಲ, ಮೇ ಜೂನ್ ತುಂಬಾ ಬಿಸಿ ಬಿಸಿ ಸನ್ ಹೆಚ್ಚಿರುತ್ತೆ, ಸನ್ನಿ ಸೀಸನ್ ಇರುತ್ತೆ. ಆ ಟೈಮಲ್ಲಿ ಈ ರೀತಿಯಂತ ಬ್ಲಾಂಕೆಟ್ ಉಪಯೋಗಿಸೋದು ಅವಶ್ಯಕತೆ ಇಲ್ಲ. ಇನ್ನು ಕೆಲವು ಕಡೆ ಏನು ಅಂತಂದ್ರೆ ಬಾಣಂತಿ ಕೋಣೆ, ಬಾಣಂತಿ ರೂಮ್ ಅಂತಂದ್ರೆ ಪೂರಾ ಕವರ್ ಮಾಡ್ಬಿಡ್ತಾರೆ, ಪೂರಾ ಕತ್ತಲವಾಗಿ ಮಾಡ್ಬಿಡ್ತಾರೆ. ಇದು ಮಾಡೋದ್ರಿಂದ ಗಾಳಿ ಬೆಳಕು ಬರೋದಿಲ್ಲ, ತಾಯಿಗೆ ಹೆಚ್ಚು ಬೋರಿಂಗ್ ಫೀಲ್ ಆಗಬಹುದು, ಮತ್ತೆ ಮಗುವಿನ ನೋಡೋದಿಕ್ಕೂ ಆಗೋದಿಲ್ಲ. ಹೆಚ್ಚು ಬೆಳಕಿನಲ್ಲಿ ಒಂದು ಬಾಂಡಿಂಗ್ ಬರೋದಿಲ್ಲ. ಹಾಗಾಗಿ ನಿಮ್ಮ ರೂಮಲ್ಲಿ ಕಿಟಕಿ ಇದೆ ಅಂತಂದ್ರೆ ಕಿಟಕಿನ ತೆಗಿರಿ, ಗಾಳಿ ಬರಲಿ, ಬೆಳಕು ಬರಲಿ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಇನ್ಸೆಕ್ಟ್ಸ್, ಮಸ್ಕಿಟೋ, ಸೊಳ್ಳೆಗಳು ಬರೋ ಅಂತದ್ದು, ಆ ರೀತಿಯಂಥದ್ದು ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ ಮಸ್ಕಿಟೋ ನೆಟ್ ಉಪಯೋಗಿಸಿ. ಹಂಗಾಗಿ ಬಟ್ ಈ ರೀತಿಯಂಥದ್ದೆಲ್ಲ ಕವರ್ ಮಾಡೋದಿಕ್ಕೆಲ್ಲ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅವರು ಸ್ವಲ್ಪ ಬಾಣಂತಿಯರು ಹೊರಗಡೆ ಬಂದು ಜನಗಳ ಜೊತೆ, ಮನೆಯಲ್ಲಿರುವಂತ ಜನಗಳ ಜೊತೆ ಮಿಂಗಲ್ ಆಗಿ ಆರಾಮಾಗಿ ಓಡಾಡ್ಕೊಂಡಿದ್ರೆ ಅವ್ರ ಮೂಡ್ ಕೂಡ ಚೆನ್ನಾಗಿರುತ್ತೆ, ಅವರು ಮನೋಲ್ಲಾಸದಿಂದನೂ ಸಹ ಇರುತ್ತಾರೆ. ಎಷ್ಟೊಂದು ಜನ ಏನ್ ಅನ್ಕೋತಾರೆ ಅಂತಂದ್ರೆ ಸಿಸೇರಿಯನ್ ಡೆಲಿವರಿ ಆದ್ಮೇಲೆ ಬೆನ್ನೋವು ಬಂದೇ ಬರುತ್ತೆ ಅಂತ. ನೋಡಿ, ಬೆನ್ನೋವು ಬರುವಂತದ್ದು ಈವನ್ ನಾರ್ಮಲ್ ಡೆಲಿವರಿ ಆದವರಲ್ಲೂ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಸಿಸೇರಿಯನ್ ಡೆಲಿವರಿ ಆದವರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸಿಸೇರಿಯನ್ ಡೆಲಿವರಿಲಿ ಅದು ಬೆನ್ನಿಗೆ ಒಂದು ಸಣ್ಣ ಇಂಜೆಕ್ಷನ್ ಮಾತ್ರ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಆ ಇಂಜೆಕ್ಷನ್ ಇಂದ ಯಾವುದೇ ಕಾರಣಕ್ಕೂ ಸಹ ಬೆನ್ನೋವು ಬರೋದಿಲ್ಲ. ಬೆನ್ನು ನೋವು ಯಾಕೆ ಬರುತ್ತೆ ಅಂತಂದ್ರೆ, ಕೆಲವೊಬ್ರು ಡೆಲಿವರಿ ಆದ್ಮೇಲೆ ಅವ್ರಿಗೆ ಕೊಟ್ಟಿರುವಂತಹ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದೇ ನಿಲ್ಲಿಸ್ಬಿಡ್ತಾರೆ. ಓಕೆ, ಈಗ ಡೆಲಿವರಿ ಆಯ್ತಲ್ಲ, ಈ ಟ್ಯಾಬ್ಲೆಟ್ಸ್ ಏನಕ್ಕೆ ಅಂತ ಅನ್ಕೋತಾರೆ. ಕೆಲವೊಬ್ರು ಮತ್ತೆ ಈ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗಬಹುದೇನೋ, ಆ ಕಾರಣಕ್ಕೆ ನಿಲ್ಲಿಸ್ಬಿಡ್ತಾರೆ. ಮತ್ತೆ ಹಾಲು ಕುಡಿಸೋದಕ್ಕೂ ಸಹ ಕೆಲವರು ಗೂನ್ ಬೆನ್ ಮಾಡ್ಕೋತಾರೆ, ಅಂದ್ರೆ ಬೆನ್ನನ್ನ ಬಗ್ಸಿ ಕುಡಿಸುವಂತಹದ್ದು, ಅಥವಾ ರಾಂಗ್ ಪೋಸ್ಚರ್ಸ್ ನ ಮಾಡೋದ್ರಿಂದನೂ ಸಹ ಈ ರೀತಿಯಂತಹ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಬದಲಾಗಿ ಸಿಸೇರಿಯನ್ ನಿಂದ ಬೆನ್ನು ನೋವು ಕಾಣಿಸ್ಕೊಳ್ಳೋದಿಲ್ಲ. ಓಕೆನಾ? ಸೊ ಬೆನ್ನು ನೋವು ಕಾಣಿಸ್ಕೊಳ್ಬಾರ್ದು ಅಂತಂದ್ರೆ ನೀವು ನಿಮ್ಗೆ ಕೊಟ್ಟಿರುವಂತಹ ಸಪ್ಲಿಮೆಂಟ್ಸ್ ನ ತಗೋಬೇಕು, ಜೊತೆಗೆ ಬ್ಯಾಕ್ ಎಕ್ಸಸೈಸಸ್ ಮತ್ತೆ ಅಬ್ಡೋಮಿನಲ್ ಎಕ್ಸಸೈಸ್ ಕೂಡ ಮಾಡಬೇಕು. ಜೊತೆಗೆ ಪ್ರೋಟೀನ್ ಯುಕ್ತ ಮತ್ತೆ ಪೌಷ್ಟಿಕಾಂಶ ಆಹಾರನ ಸಹ ಸೇವನೆ ಮಾಡಬೇಕು. ಇನ್ನು ಕೆಲವು ಕಡೆ ಆಲ್ರೆಡಿ ಅವರು ನಾನ್ ವೆಜ್ ತಿಂತಿದ್ದಾರೆ ಅಂತಂದ್ರೆ ಡೆಲಿವರಿ ಆದ್ಮೇಲೆ ಈ ರೀತಿಯಂತ ನಾನ್ ವೆಜ್ ನ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. ಸೊ ಹಂಗಾಗಿ ಆ ರೀತಿ ತಪ್ಪನು ಸಹ ಮಾಡಬೇಡಿ. ಈಗ ನಾನ್ ವೆಜ್ ತಗೋತಾ ಇದ್ದೀರಾ ಅಂತಂದ್ರೆ ಅದು ಒಂದು ಪ್ರೋಟೀನ್ ಅಂಶ ಬರುವಂತ ಒಂದು ಸೋರ್ಸ್ ಆಗಿರುತ್ತೆ. ನೀವು ಮೊದಲು ತಿನ್ನೋ ಅಭ್ಯಾಸ ಇದೆ ಅಂತಂದ್ರೆ ನೀವು ವಾರಕ್ಕೊಂದ್ಸಲ ಆರಾಮಾಗಿ ನಾನ್ ವೆಜ್ ತಿನ್ಬಹುದು. ಮಟನ್, ಚಿಕನ್, ಫಿಶ್ ತಿನ್ಬಹುದು, ಅಥವಾ ಮೊಟ್ಟೆನೂ ಸಹ ತಿನ್ಬಹುದು. ಇದನ್ನ ಕೂಡ ನೀವು ರೆಸ್ಟ್ರಿಕ್ಟ್ ಮಾಡೋಂಥದ್ದು ಅಷ್ಟೇನು ಒಳಿತಲ್ಲ. ಓಕೆನಾ? ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.